ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪಿಡಿಒ ಪರೀಕ್ಷೆಯ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಶ್ರೇಣಿ ರಿಜಿಸ್ಟರ್ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ನಮೂನೆ 23, ನಮೂನೆ 24, ನಮೂನೆ 26, ನಮೂನೆ 27. ಉತ್ತರ ನಮೂನೆ 23. ಮುಂದಿನ ಪ್ರಶ್ನೆ, ರಾಜ್ಯ ಪಂಚಾಯಿತಿ ಪರಿಷತ್ ಎಷ್ಟು ಸದಸ್ಯರನ್ನು ಹೊಂದಿದೆ? ಆಪ್ಷನ್ಸ್: 15 ಜನ, 20 ಸದಸ್ಯರು, 25 ಸದಸ್ಯರು, 30 ಸದಸ್ಯರು. ಉತ್ತರ 25 ಸದಸ್ಯರು. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸ್ಥಾಪನೆ ಮತ್ತು ಅದರ ನಿಗಮದ ಕುರಿತು ಹೇಳುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 115, ಪ್ರಕರಣ 117, ಪ್ರಕರಣ 118, ಪ್ರಕರಣ 119. ಉತ್ತರ ಪ್ರಕರಣ 119. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ಸ್: KP ಸುರೇಂದ್ರನಾಥ್, HD ಅಮರನಾಥನ್, C ನಾರಾಯಣಸ್ವಾಮಿ, CG ಚಿನ್ನಸ್ವಾಮಿ. ಉತ್ತರ C ನಾರಾಯಣಸ್ವಾಮಿ. ಮುಂದಿನ ಪ್ರಶ್ನೆ, ಸಂಸದರ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಸಂಸದನು ಎಷ್ಟು ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕು? ಆಪ್ಷನ್ಸ್: 2 ಗ್ರಾಮಗಳು, 3 ಗ್ರಾಮಗಳು, 1 ಗ್ರಾಮ, 4 ಗ್ರಾಮಗಳು. ಉತ್ತರ 3 ಗ್ರಾಮ. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2005ರಿಂದ 2006, 2006ರಿಂದ 2007, 2007ರಿಂದ 2008, 2008ರಿಂದ 2009. ಉತ್ತರ 2006ರಿಂದ 2007. ಮುಂದಿನ ಪ್ರಶ್ನೆ, ಭೂ ದಾಖಲಾತಿ ರಿಜಿಸ್ಟರ್ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 29, ನಮೂನೆ 30, ನಮೂನೆ 26, ನಮೂನೆ 31. ಉತ್ತರ ನಮೂನೆ 30. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಗೆ ಯೋಜನಾಧಿಕಾರಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಸರ್ಕಾರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ಸರ್ಕಾರ. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಯೋಜನೆ ಎಷ್ಟು ಘಟಕಗಳನ್ನು ಹೊಂದಿದೆ? ಆಪ್ಷನ್ಸ್: 2 ಘಟಕ, 3 ಘಟಕ, 4 ಘಟಕ, 5 ಘಟಕ. ಉತ್ತರ 4 ಘಟಕಗಳು. ಮುಂದಿನ ಪ್ರಶ್ನೆ, ನಿಗದಿತ ದಿನಾಂಕದೊಳಗೆ ಬಜೆಟ್ ಅಂದಾಜನ್ನು ಜಿಲ್ಲಾ ಪಂಚಾಯತ್ ಅನುಮೋದಿಸದಿದ್ದರೆ ಅದನ್ನು ಸರ್ಕಾರಕ್ಕೆ ಯಾರು ಸಲ್ಲಿಸುತ್ತಾರೆ? ಆಪ್ಷನ್ಸ್: ಅಧ್ಯಕ್ಷರು, ಮುಖ್ಯ ಲೆಕ್ಕಾಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಹಣಕಾಸು ಯೋಜನೆ ಮತ್ತು ಲೆಕ್ಕ ಪರಿಶೋಧಕ ಸಮಿತಿ. ಉತ್ತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮುಂದಿನ ಪ್ರಶ್ನೆ, ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ನೀಡಬೇಕು? ಆಪ್ಷನ್ಸ್: 3 ದಿನ, 7 ದಿನ, 10 ದಿನ, 15 ದಿನ. ಉತ್ತರ 3 ದಿನದೊಳಗೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ರಚನೆಗೆ ಯಾವ ಅಧ್ಯಾಯದಲ್ಲಿ ತಿಳಿಸಲಾಗಿದೆ? ಆಪ್ಷನ್ಸ್: ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4. ಉತ್ತರ ಅಧ್ಯಾಯ 3. ಮುಂದಿನ ಪ್ರಶ್ನೆ, ಸದಸ್ಯರು ಯಾವುದಾದರೂ ನಿರ್ದಿಷ್ಟ ಬೇಡಿಕೆ ಹಾಗೂ ಅವಶ್ಯಕತೆಗಳನ್ನು ಸಭೆಯಲ್ಲಿ ಮಂಡಿಸಬೇಕಾದಲ್ಲಿ ಎಷ್ಟು ದಿನಗಳ ಮುಂಚಿತವಾಗಿ ಅಧ್ಯಕ್ಷರ ಗಮನಕ್ಕೆ ತರಬೇಕು? ಆಪ್ಷನ್ಸ್: 3 ದಿನಗಳು, 5 ದಿನಗಳು, 7 ದಿನಗಳು, 10 ದಿನಗಳು. ಉತ್ತರ 5 ದಿನಗಳು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯತ್ ಸಭೆಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 51, ಪ್ರಕರಣ 52, ಪ್ರಕರಣ 53, ಪ್ರಕರಣ 54. ಉತ್ತರ ಪ್ರಕರಣ 52. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗದ ಮೇಲ್ವಿಚಾರಣೆ, ನಿರ್ದೇಶನೆ ಮತ್ತು ನಿಯಂತ್ರಣಕ್ಕೊಳಪಟ್ಟು ಸಿದ್ಧಪಡಿಸುವವರು ಯಾರು? ಆಪ್ಷನ್ಸ್: ಕಾರ್ಯನಿರ್ವಾಹಕ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್,
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾಧಿಕಾರಿ. ಉತ್ತರ ಅಸಿಸ್ಟೆಂಟ್ ಕಮಿಷನರ್. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಎಷ್ಟು ಹಂತದಲ್ಲಿ ಮಾಡತಕ್ಕದ್ದು? ಆಪ್ಷನ್ಸ್ 2 ಹಂತ, 3 ಹಂತ, 4 ಹಂತ, ಯಾವುದೇ ಮಿತಿ ಇಲ್ಲ. ಉತ್ತರ 2 ಹಂತ, ಕೇಂದ್ರೀಯ ಮತ್ತು ಸ್ಥಳೀಯ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳು ಪ್ರಾಚೀನ ಭಾರತದ ಇತಿಹಾಸದ ಶಾಶ್ವತ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದವರು? ಆಪ್ಷನ್ಸ್ KM ಪಣಿಕ್ಕರ್, ಡಾಕ್ಟರ್ BR ಅಂಬೇಡ್ಕರ್, ದೇವರಾಜ್ ಅರಸ್, ಮಹಾತ್ಮ ಗಾಂಧೀಜಿ. ಉತ್ತರ KM ಪಣಿಕ್ಕರ್. ಮುಂದಿನ ಪ್ರಶ್ನೆ, ಗುಜರಾತ್ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್ 1963, 1959, 1965, 1970. ಉತ್ತರ 1963. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದ ಸಮಿತಿ ಯಾವುದು? ಆಪ್ಷನ್ಸ್ JVK ರಾವ್ ಸಮಿತಿ, ತುಂಗನ್ ಸಮಿತಿ, LM ಸಿಂಘ್ವಿ ಸಮಿತಿ, ಬಲ್ವಂತರಾಯ್ ಮೆಹ್ತಾ ಸಮಿತಿ. ಉತ್ತರ LM ಸಿಂಘ್ವಿ ಸಮಿತಿ. ಮುಂದಿನ ಪ್ರಶ್ನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್ 1979, 1980, 1981, 1982. ಉತ್ತರ 1979. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ಸ್ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು. ಉತ್ತರ ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ, ಪ್ರಕರಣ 3C ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಗ್ರಾಮ ಸಭೆ, ವಾರ್ಡ್ ಸಭೆ, ವಾರ್ಡ್ ಸಭಾದ ಸಭೆಗಳು, ಗ್ರಾಮ ಸಭಾದ ಕರ್ತವ್ಯಗಳು. ಉತ್ತರ ವಾರ್ಡ್ ಸಭೆ. ಮುಂದಿನ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗದ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ 2, 5, 3, 1. ಉತ್ತರ 2 ಸದಸ್ಯರು. ಮುಂದಿನ ಪ್ರಶ್ನೆ, 1983ರ ಅಧಿನಿಯಮದ ಪ್ರಕಾರ ಒಂದು ಮಂಡಳ ಪಂಚಾಯಿತಿಯನ್ನು ಎಷ್ಟು ಜನ ಸಂಖ್ಯೆಗೆ ನಿಗದಿಪಡಿಸಿ ರಚಿಸುವ ನಿಯಮವಿತ್ತು? ಆಪ್ಷನ್ಸ್ 300 ಜನಸಂಖ್ಯೆ, 500 ಜನಸಂಖ್ಯೆ, 400 ಜನಸಂಖ್ಯೆ, 900 ಜನಸಂಖ್ಯೆ. ಉತ್ತರ 400 ಜನಸಂಖ್ಯೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ಕ್ಕೆ ಮಾಡಲಾದ 47 ತಿದ್ದುಪಡಿಗಳು ಜಾರಿಯಾದ ವರ್ಷ? ಆಪ್ಷನ್ಸ್ 1995, 1997, 1999, 2001. ಉತ್ತರ 2001. ಮುಂದಿನ ಪ್ರಶ್ನೆ, ಕಾಮಗಾರಿ ಮುಕ್ತಾಯ ವರದಿ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ನಮೂನೆ 37, ನಮೂನೆ 38, ನಮೂನೆ 39, ನಮೂನೆ 40. ಉತ್ತರ ನಮೂನೆ 40. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಅಸ್ತಿತ್ವದಲ್ಲಿರುವ ಸಮಿತಿ ತಿಂಗಳ ಲೆಕ್ಕಾಚಾರವನ್ನು ಇಟ್ಟು ಸಮಿತಿಗೆ ಒಪ್ಪಿಸುವವರು ಯಾರು? ಆಪ್ಷನ್ಸ್ PDO, ಕಾರ್ಯದರ್ಶಿ, ಅಧ್ಯಕ್ಷ, ಕಾರ್ಯನಿರ್ವಾಹಕ. ಉತ್ತರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಕ್ರೋಢೀಕರಿಸಿದ ಲೆಕ್ಕ ಪರಿಶೋಧನಾ ವರದಿಯನ್ನು ಯಾರ ಮುಂದೆ ಇಡಲಾಗುತ್ತದೆ? ಆಪ್ಷನ್ಸ್ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ ವಿಧಾನಸಭೆಯ 2 ಸದನಗಳ ಮುಂದೆ, ವಿಧಾನಸಭೆ. ಉತ್ತರ ರಾಜ್ಯ ವಿಧಾನಸಭೆಯ 2 ಸದನಗಳ ಮುಂದೆ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸದಸ್ಯನೊಬ್ಬ ತಾನು ಸ್ವೀಕರಿಸಿದ ದಿನದಿಂದ ಎಷ್ಟು ದಿನದೊಳಗೆ ತನ್ನ ಆಸ್ತಿ ವಿವರ ಘೋಷಿಸಬೇಕು? ಆಪ್ಷನ್ಸ್ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. ಉತ್ತರ 3 ತಿಂಗಳು.
ಮುಂದಿನ ಪ್ರಶ್ನೆ, ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಜಾತಿಯ ಸದಸ್ಯರು, ಹಿರಿಯ ಸದಸ್ಯರು. ಉತ್ತರ: ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ: ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಮುಂದಿನ ಪ್ರಶ್ನೆ, ರಾಜ್ಯ ಪಂಚಾಯತ್ ಪರಿಷತ್ತಿನ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಮುಖ್ಯಮಂತ್ರಿ, ಗ್ರಾಮೀಣ ಅಭಿವೃದ್ಧಿ ಸಚಿವರು, ರಾಜ್ಯದ ಅಭಿವೃದ್ಧಿ ಅಧಿಕಾರಿ, ಹಣಕಾಸು ಸಚಿವರು. ಉತ್ತರ: ಮುಖ್ಯಮಂತ್ರಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಉತ್ತರ: ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ, ನಗದು ಪುಸ್ತಕದ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 46, ನಮೂನೆ 47, ನಮೂನೆ 49, ನಮೂನೆ 48. ಉತ್ತರ: ನಮೂನೆ 49. ಮುಂದಿನ ಪ್ರಶ್ನೆ, ಉಪವಿಭಾಗಾಧಿಕಾರಿ ಅವಿಶ್ವಾಸ ನಿಲುವಳಿಯನ್ನು ಪರಿಶೀಲಿಸುವುದಕ್ಕಾಗಿ ಗ್ರಾಮ ಪಂಚಾಯಿತಿ ಸಭೆಯನ್ನು ಎಷ್ಟು ದಿನದೊಳಗೆ ಕರೆಯಬೇಕು? ಆಪ್ಷನ್ಸ್: 10 ದಿನದೊಳಗೆ, 15 ದಿನದೊಳಗೆ, 30 ದಿನದೊಳಗೆ, 20 ದಿನದೊಳಗೆ. ಉತ್ತರ: 15 ದಿನದೊಳಗೆ. ಮುಂದಿನ ಪ್ರಶ್ನೆ, ಆಕಸ್ಮಿಕ ಖಾಲಿ ಸ್ಥಾನಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 50, ಪ್ರಕರಣ 51, ಪ್ರಕರಣ 52, ಪ್ರಕರಣ 54. ಉತ್ತರ: ಪ್ರಕರಣ 51. ಮುಂದಿನ ಪ್ರಶ್ನೆ, ಅಧ್ಯಕ್ಷರ ಪ್ರಮಾಣ ಭತ್ಯೆಯ ಕೋರಿಕೆಗಳನ್ನು ಅನುಮೋದಿಸುವವರು ಯಾರು? ಆಪ್ಷನ್ಸ್: ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿ ಮಾಸಿಕ ಸಭೆಯಲ್ಲಿ. ಉತ್ತರ: ಗ್ರಾಮ ಪಂಚಾಯಿತಿ ಮಾಸಿಕ ಸಭೆಯಲ್ಲಿ. ಮುಂದಿನ ಪ್ರಶ್ನೆ, ಭೂಮಿ ಯೋಜನೆ ಜಾರಿಗೆ ಬಂದಿದ್ದು? ಆಪ್ಷನ್ಸ್: 2000 ಇಸ್ವಿ, 2002, 2001, 2005. ಉತ್ತರ: 2001. ಮುಂದಿನ ಪ್ರಶ್ನೆ, ಚುನಾವಣೆ ದಿನದಂದು ಜಾತ್ರೆ ಇತ್ಯಾದಿ ನಿಷೇಧಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ಸ್: ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾಧಿಕಾರಿಗಳು, ಚುನಾವಣಾ ಆಯುಕ್ತರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಉತ್ತರ: ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ, ಮತದಾನದ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿರುವ ಚುನಾವಣಾ ಪ್ರಚಾರ ನಿಷೇಧ ಉಲ್ಲಂಘಿಸಿದರೆ ಎಷ್ಟು ರೂಪಾಯಿ ದಂಡ ವಿಧಿಸಲಾಗುವುದು? 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 700 ರೂಪಾಯಿ. ಉತ್ತರ: 500 ರೂಪಾಯಿ. ಮುಂದಿನ ಪ್ರಶ್ನೆ, ಚುನಾವಣೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಕರ್ತವ್ಯದ ಭಂಗ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 30, ಪ್ರಕರಣ 31, ಪ್ರಕರಣ 32, ಪ್ರಕರಣ 33. ಉತ್ತರ: ಪ್ರಕರಣ 31. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ಕೊಡಬೇಕು? ಆಪ್ಷನ್ಸ್: 3 ದಿನಗಳು, 5 ದಿನಗಳು, 7 ದಿನಗಳು, 10 ದಿನಗಳು. ಉತ್ತರ: 3 ದಿನಗಳು. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿ ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ಕೊಡಬೇಕು? ಆಪ್ಷನ್ಸ್: 3 ದಿನಗಳು, 5 ದಿನಗಳು, 7 ದಿನಗಳು, 10 ದಿನಗಳು. ಉತ್ತರ: 7 ದಿನಗಳು. ಮುಂದಿನ ಪ್ರಶ್ನೆ, ನಗದು ಸ್ವೀಕೃತಿ ಮತ್ತು ವಿಲೇವಾರಿ ಪುಸ್ತಕದ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 7, ನಮೂನೆ 8, ನಮೂನೆ 9, ನಮೂನೆ 10. ಉತ್ತರ: ನಮೂನೆ 9. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸ್ ಕೊಡಬೇಕು? ಆಪ್ಷನ್ಸ್: 3 ದಿನಗಳು, 5 ದಿನಗಳು, 7 ದಿನಗಳು, 10 ದಿನಗಳು. ಉತ್ತರ: 7 ದಿನಗಳು. ಮುಂದಿನ ಪ್ರಶ್ನೆ, ಚೋಳರ ಆಡಳಿತದ ಪ್ರಮುಖ ಅಂಶ ಯಾವುದು? ಆಪ್ಷನ್ಸ್: ಮಂಡಲಗಳಾಗಿ ಸಾಮ್ರಾಜ್ಯ ವಿಭಜನೆ, ಗ್ರಾಮ ಆಡಳಿತದಲ್ಲಿ ಸ್ವಾಯತ್ತತೆ, ಆಡಳಿತದಲ್ಲಿ ಮಂತ್ರಿಗಳಿಗೆ ಪೂರ್ಣ ಅಧಿಕಾರ, ಇವೆಲ್ಲವೂ. ಉತ್ತರ:
ಗ್ರಾಮ ಆಡಳಿತದಲ್ಲಿ ಸ್ವಾಯತ್ತತೆ. ಮುಂದಿನ ಪ್ರಶ್ನೆ, ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? 2000 ಡಿಸೆಂಬರ್ 25, 2001 ಡಿಸೆಂಬರ್ 25, 2003 ಡಿಸೆಂಬರ್ 25, 2005 ಡಿಸೆಂಬರ್ 25. ಉತ್ತರ 2000 ಡಿಸೆಂಬರ್ 25. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಯಾರು? ಆಪ್ಷನ್ಸ್: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಲೆಕ್ಕ ಸಹಾಯಕ, ಬಿಲ್ ಕಲೆಕ್ಟರ್. ಉತ್ತರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಶೌಚಗೃಹ ಮುಂತಾದವುಗಳನ್ನು ಒದಗಿಸುವ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 102, ಪ್ರಕರಣ 103, ಪ್ರಕರಣ 104, ಪ್ರಕರಣ 105. ಉತ್ತರ ಪ್ರಕರಣ 104. ಮುಂದಿನ ಪ್ರಶ್ನೆ, ಕನಿಷ್ಠ ಎಷ್ಟು ಜನಸಂಖ್ಯೆ ಹೊಂದಿದ ರಾಜ್ಯಗಳಿಗೆ ಬಲ್ವಂತರಾಯ್ ಮೆಹ್ತಾ ಸಮಿತಿಯ ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ನೀಡಲಾಗಿತ್ತು? ಆಪ್ಷನ್ಸ್: 10 ಲಕ್ಷ, 20 ಲಕ್ಷ, 40 ಲಕ್ಷ, 50 ಲಕ್ಷ. ಉತ್ತರ 20 ಲಕ್ಷ ಜನಸಂಖ್ಯೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.